ರಾಗಿಣಿ, ಶಾಸ್ತ್ರಗಳನ್ನ ಬರೋದು ಬೇಡ ಅಂತ ಹೇಳಿದ್ಯಲ್ವಾ, ನೀನೇ ಹೋಗಿ ಪೂಜೆ ಮಾಡು. ಪೂಜೆ ಶುರುವಾಯ್ತಾ? ಅಜ್ಜಿ, ಪೂಜೆ ಶುರು ಆಯ್ತು. ಮಂತ್ರವಾದಿ ಅತ್ತೆ ಪೂಜೆ ಮಾಡ್ತಿದ್ದಾರೆ. ಅಮ್ಮ ಬಂದೇ ಇಲ್ಲ. ರಾಗಿಣಿ, ಪೂಜೆ ನಿಲ್ಸು. ನನ್ನ ದೊಡ್ಡ ಮನೆ ಸೊಸೆ ಯಾಕೆ ಪೂಜೆಗೆ ಬಂದಿಲ್ಲ? ಮಾತಾಡಿ. ಯಶೋಧ ಯಾಕೆ ಪೂಜೆಗೆ ಬಂದಿಲ್ಲ? ಹೇ, ಅಬ್ಬಾ, ಅಟ್ಲೀಸ್ಟ್ ಅಜ್ಜಿನಾದ್ರೂ ಅಕ್ಕ ಎಲ್ಲಿ ಅಂತ ಕೇಳಿದ್ರಲ್ಲ. ಥ್ಯಾಂಕ್ಸ್ ಅಜ್ಜಿ. ಅಕ್ಕ ನೀಚೆ ಬರೋಗ್ಬಿಟ್ರೆ ತಾನೇ ಅವ್ರು ಬರೋದು. ಅಮ್ಮ, ಈ ಮುದುಕಿಗೆ ಏನಾಗಿದೆ? ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದಾಳೆ. ದರಿದ್ರ ಮುದುಕಿ ಟೈಮ್ ನೋಡಿ ಕಿರಿಕ್ ಮಾಡುತ್ತೆ. ರಾಜೀವ, ಹೋಗಿ ಆ ಮುದುಕಿನ ಸಮಾಧಾನ ಮಾಡು. ಹೋಗು. ಅಜ್ಜಿ, ಪೂಜೆ ಯಾಕೆ ನಿಲ್ಲಿಸಿದ್ರಿ? ರಾಗಿಣಿನೇ ಪೂಜೆ ಮಾಡಲಿ ಬಿಡಿ. ಆಗಲ್ಲ. ಯಶೋಧಾನೇ ಪೂಜೆ ಮಾಡಬೇಕು. ಎಲ್ಲಿ ಅವಳು? ಅಜ್ಜಿ, ಯಾಕೆ ಹೀಗೆ ಕೂಗ್ತಿದ್ದೀರಾ? ನಿಮ್ಮ ಮರಿ ಕಿರಿ ಸೊಸೆ ಅಲ್ಲೇ ಕೂತಿದ್ದಾರೆ. ಪೂಜೆ ಮಾಡಕ್ಕಾಗಲ್ಲ, ಸುಸ್ತು ಅಂದ್ರು. ಅದಕ್ಕೆ ನಾನೇ ಪೂಜೆ ಮಾಡ್ತಿದ್ದೀನಿ. ಸುಳ್ಳು ಸುಳ್ಳು ಅಜ್ಜಿ, ಅಮ್ಮ ಇಲ್ಲಿ ಬಂದೇ ಇಲ್ಲ. ರಾಗಿಣಿ, ಯಾಕೆ ಸುಳ್ಳು ಹೇಳ್ತಿದೀಯ? ನನಗೆ ಕಣ್ಣು ಕಾಣೋಲ್ಲ ಅಂತ ಏನು ಬೇಕಾದ್ರೂ ಸುಳ್ಳು ಹೇಳ್ಬೋದು ಅಂದ್ಕೊಂಡಿದೀಯಾ? ಕರಿ ಅವಳನ್ನ. ಅವಳು ಮುಟ್ಟಿದ್ರೆ ನಂಗೆ ಗೊತ್ತಾಗುತ್ತೆ. ಅಣ್ಣ, ಹೋಗಿ ಯಶೋಧನ ಕರ್ಕೊಂಬ. ಏನಂದೆ? ಹೋಗಿ ಯಶೋಧನ ಕರ್ಕೊಂಡು ಬಾ ಅಂದೆ. ಇಲ್ಲಾಂದ್ರೆ ಈ ಮುದುಕಿ ಸುಮ್ಮನೆ ಬಿಡಲ್ಲ. ಥ್ಯಾಂಕ್ಸ್ ಅಜ್ಜಿ, ಅಮ್ಮನ್ನ ಕರ್ಕೊಂಬರಕ್ ಹೋಗಿದ್ದಾರೆ. ಗಣೇಶ, ತುಂಬಾ ಥ್ಯಾಂಕ್ಸ್ ಗಣೇಶ. ಇಲ್ಲ, ಅಮ್ಮನೇ ಪೂಜೆ